ಇಂದು ದಾವಣಗೆರೆ ನಗರ ಬಂದ್ಗೆ ಭಾರತೀಯ ರೈತ ಒಕ್ಕೂಟ ಕರೆ ಕೊಟ್ಟಿದೆ. ಭದ್ರಾ ಡ್ಯಾಂನಿಂದ ನಾಲೆಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿ ಬಂದ್ಗೆ ಕರೆ ನೀಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6ರವರೆಗೆ ದಾವಣಗೆರೆ ನಗರ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಬೆಳಗ್ಗೆ 7 ಗಂಟೆಗೆ ದಾವಣಗೆರೆ ಜಯದೇವ ವೃತ್ತದಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾರೆ. ಇನ್ನು ಈ ಬಂದ್ಗೆ ವರ್ತಕರು, ಖಾಸಗಿ ಬಸ್, ಆಟೋ ಚಾಲಕರು ಬೆಂಬಲ ಕೊಟ್ಟಿದ್ದಾರೆ. ಎಂದಿನಂತೆ ಕಾರ್ಯ ನಿರ್ವಹಿಸುತ್ತೆ ಆಸ್ಪತ್ರೆ, ಮೆಡಿಕಲ್ ಶಾಪ್ಗಳು, ಯಾವುದೇ ತೊಂದರೆ ಇರೋದಿಲ್ಲ. ಶಾಂತಿಯುತ ಬಂದ್ ಆಚರಿಸುವುದಾಗಿ ರೈತ ಮುಖಂಡರು ಭರವಸೆ ಕೊಟ್ಟಿದ್ದಾರೆ. ಬಂದ್ಗೆ ನಾಗರಿಕರು ಸಹಕರಿಸುವಂತೆ ಕೂಡ ರೈತ ಮುಖಂಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ನೂರಾರು ಸಂಖ್ಯೆಯಲ್ಲಿ ಸೇರಿದಂತಹ ರೈತರು ರಸ್ತೆಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡಿದ್ರು, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಅದರ ಮುಂದುವರೆದ ಭಾಗ ದಾವಣಗೆರೆ ನಗರ ಬಂದ್ಗೆ ಕರೆ ಕೊಡಲಾಗಿದೆ. ಈ ಬಂದ್ಗೆ ವರ್ತಕರು, ಖಾಸಗಿ ಬಸ್, ಆಟೋ ಚಾಲಕರು ಕೂಡ ಸಹಕಾರವನ್ನ ವ್ಯಕ್ತಪಡಿಸಿದ್ದಾರೆ. ನಾಗರಿಕರು ಕೂಡ ಸಹಕರಿಸುವಂತೆ ರೈತ ಮುಖಂಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಭದ್ರಾ ಡ್ಯಾಂನಿಂದ ನಾಲೆಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ಇದು. ತಗೊಂಡ್ಮೇಲೆ ಮೊದಲು ರೈತರಿಗೆ ಕರ್ನಾಟಕದಾಗ ನೀರಿಲ್ಲ, ಎಲ್ಲ ಕೆರೆಗಳಿಗೂ ಡ್ಯಾಮ್ನಾಗ ನೀರು ಬರೋ ತನಕ ಕುಡಿಯೋ ನೀರಿಗೆ ಬೇಕು, ನಾನು ನೀರು ಬಿಡಿಸೋದಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟದನ್ನೇ ಒಂದು ನೆವ ಮಾಡ್ಕೊಂಡು ಇವರು ನಮ್ಮ ನೀರು ಬರ್ತಾನೆ ಐತಿ. ದಿನಾನು 18ನೇ ತಾರೀಕು ಒಂದು ಮೀಟಿಂಗ್ ಕರೆದ್ರು. ನಮ್ಮನ್ನು 2 ನಮ್ಮ ಚಾನಲ್ಗೆ ನೀರು ಬರೋದನ್ನ ಒಡೆದಾಡ್ತದೆ. ಒಂದು ಕತೆ ಹೇಳ್ಬೇಕಾಗುತ್ತೆ. ನಮ್ಮನ್ನು ದಾರಿ ತಪ್ಸೋಕೆ ಮತ್ತು ಇದೇ DK ಶಿವಕುಮಾರ್ ಸೀಟ್ ಸಿಗೋವರೆಗೂ ಕಂಡು ದೇವ್ರಿಗೆ, ದೇವುಗಳಿಗೆ ಮಾಟ ಮಂತ್ರ ಯಾವುದು ಬಿಡ್ದಂಗೆ ಅಡ್ಡಾಡಿದ್ನಲ್ಲಪ್ಪ. ಈ ರೈತರ ಕೂಗೇನು ಕೇಳಿಸ್ತಾ ಇಲ್ವಾ? ಇವತ್ತು ನಾವು ಅನ್ನದಾತರು ಬೀದಿ ಇಳಿಬೇಕಾ? 15 ದಿವಸದಿಂದ ಬೆಂಗಳೂರು ಬಾ ಅಂದ್ರೆ ಬಂದ್ವಿ, ಇಲ್ಲಿ ಬಾ ಅಂದ್ರೆ ಬಂದ್ವಿ. 16ಕ್ಕೆ ತಡೆ ಇರೋಂಥದ್ದು ನಾವು ತಪ್ಪು ಮಾಡಿದ್ವಿ. ಬೆಂಗಳೂರಿಗೆ ಹೋಗಿ ನಾವು ಯಾವುದೇ ಕಾರಣಕ್ಕೂ ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ. ನಿನ್ನೆ ಅರೆಸ್ಟ್ ಮಾಡ್ತೀವಿ ಅಂದರು, 3,000 ಜನ ಬಂದರು. ನಾಳೆ ಒಂದು 7-8 ಸಾವಿರ ಜನ ಬರ್ತಾರೆ. ಮುಂದೆ ಏನು ಅನಾಹುತ ಆದರೂ ಕೂಡ ಇವತ್ತಿನ ಸರ್ಕಾರ, ಅಧಿಕಾರಿಗಳು, ಏನಿಬ್ಬರು ಮಂತ್ರಿಗಳು ಅದಾರಲ್ಲ, ಇಬ್ಬರು ನೇರ ಹೊಣೆ. ಯಾರಿಗೊಂದು ಸಣ್ಣ ಪೆಟ್ಟಾದರೂ, ಅಂಗಡಿಯರಿಗೆ ಪೆಟ್ಟಾದರೂ ಕೂಡ ಅವರ ಹೊಣೆ, ರೈತರಿಗೆ ಪೆಟ್ಟಾದರೂ ಕೂಡ ಅವರ ಹೊಣೆ. ನಮಗೆ ತಕ್ಷಣ ನೀರು ಇವತ್ತೇ ಬಿಡ್ತೀವಿ ಅಂತಂದ್ರೆ ಬೆಳಗ್ಗೆನೂ ನಾವು ವಾಪಸ್ ತಗೊಂಡ್ಬಿಡ್ತೀವಿ ಸ್ಟ್ರೈಕ್ನ. ಇಲ್ಲಾಂದ್ರೆ ನಿರಂತರ ನಾವು ಮತ್ತೆ ಹೆದ್ದಾರಿ ಬಂದ್ ಮಾಡ್ತೀವಿ. ಅವ್ರು ಬೇಕಾದ್ ಮಾಡಲಿ, ನಾವು ಬಿಡೋದಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ನಮ್ಮ ಚಾನಲ್ಗೆ ನೀರು ಬರೋದನ್ನ ಒಡೆದಾಡ್ತದೆ. ಈಗಾಗಲೇ ನಮ್ಮ ಭಾರತೀಯ ರೈತ ಒಕ್ಕೂಟದಿಂದ ಬಂದ್ ಕರೆ ಕೊಟ್ಟಿರೋದ್ರಿಂದ ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಎ ರವೀಂದ್ರನಾಥ್ರವರ ನೇತೃತ್ವದಲ್ಲಿ ನಾವು ಎಲ್ಲ ಏನು ವರ್ತಕರುಗಳಿಗೆ, ನಗರದಲ್ಲಿರ್ತಕ್ಕಂಥ ಎಲ್ಲ ಉದ್ಯಮಿಗಳಿಗೂ ಸಹಿತ ನಾವು ಮನವಿಯನ್ನು ಮಾಡಿದ್ದೀವಿ. ಈಗಾಗಲೇ ದಲಾಲರ ಸಂಘದವರು ಸಹಿತ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ತರಕಾರಿಯವರು ಕೊಟ್ಟಿದ್ದಾರೆ, ಈರುಳ್ಳಿ ಮಾರ್ಕೆಟ್ನವ್ರು ಕೊಟ್ಟಿದ್ದಾರೆ, ಈಗೇನು ಖಾಸಗಿ ಬಸ್ನವ್ರು ಕೊಟ್ಟಿದ್ದಾರೆ, ಆಟೋದವ್ರು ಕೊಟ್ಟಿದ್ದಾರೆ, ಎಲ್ಲ ರೀತಿಯ ಬೀದಿ ವ್ಯಾಪಾರಿಗಳು ಸಹಿತ ಕೊಟ್ಟಿದ್ದಾರೆ. ನಮ್ಮದು ಏನಪ್ಪ ಅಂದರೆ ಶಾಂತಿಯುತವಾಗಿ ಬಂದ್ ಮಾಡ್ತಕ್ಕಂಥದ್ದು. ನಾವು ಬೇರೆ ರಂಗೆ ಕಲ್ಲೆಸೆಯೋದು ಮಾಡೋದು ಅದು ಯಾವುದೂ ಇಲ್ಲ. ನಾವು ಆಸ್ಪತ್ರೆಗಳಿಗೆ ತೊಂದರೆ ಮಾಡಲ್ಲ, ಮೆಡಿಕಲ್ ಶಾಪ್ಗಳಿಗೆ ತೊಂದರೆ ಮಾಡಲ್ಲ, ಹಾಲು ಮೊಸರು ಮಾರಾಟ ಮಾಡೋರಿಗೆ ನಾವು ಏನು ತೊಂದರೆ ಕೊಡೋದಿಲ್ಲ. ಯಾಕಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಬೇಕು. ನಗರದವ್ರಿಗೆ ಇರ್ತಕ್ಕಂಥ ಕುಡಿಯೋ ನೀರು ಇರ್ಬೋದು. ಇವತ್ತು ರೈತ ಇದ್ರೆ ಮಾತ್ರ ಇವೆಲ್ಲ ಚಲಾವಣೆ ಸೈಕಲ್ ಇದ್ದಂಗೆ. ನೀರಾವರಿನಲ್ಲಿ ನಾವೆಲ್ಲ ಬೆಳೆ ಬೆಳೆದ್ರೆ ಮಾತ್ರ ಏನಾದರೂ ದಾವಣಗೆರೆಗೆ ಉಸಿರಾಡೋಕ್ಕೆ ಸಾಧ್ಯ. ಹಿಂದೊಂದು ಸರಿ ಉಮ್ಮಣ್ಣವ್ರು ಹೇಳ್ತಿದ್ರು, ಒಂದು ಬೆಳೆ ಯಾವಾಗ ನೀರಿಲ್ದಂಥ ಸಂದರ್ಭದಲ್ಲಿ, ನೋಡಪ್ಪ ನಿಮ್ಮ ನಾಲೆಗೆ ಯಾವಾಗ ನೀರಿಲ್ಲ, ನಮ್ಮಲ್ಲಿ ನಮ್ಮ ಅಂಗಡಿ ಜನನ ಬರೋಲ್ಲ ಅನ್ನೋದ್ರು. ಅದು ಸತ್ಯ. ಯಾಕಂದರೆ ಏನಾದರೂ ಇಲ್ಲಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಹರಿದಾಡಿದ್ರೆ ಮಾತ್ರ ಏನಾದರೂ ಮನುಷ್ಯ ಬದುಕಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.